SLC ಅಥವಾ PUC ಆಗಿದ ತಕ್ಷಣ ಸುಮಾರು ಸ್ಟೂಡೆಂಟ್ಸ್ ಕನಸು ಮೆಡಿಕಲ್ ಫೀಲ್ಡಿಗೆ ಹೋಗಬೇಕು ಅನ್ನೋದಿರುತ್ತೆ. ಸೊ ಮೆಡಿಕಲ್ ಫೀಲ್ಡ್ ಅಂದಿದ ತಕ್ಷಣ ನಮಗೆ ಜ್ಞಾಪಕ ಯಾವ್ದು ಬರುತ್ತೆ? ಒಂದು MBBS ಮಾಡಿ ಡಾಕ್ಟರ್ ಆಗೋದು, ಅಥವಾ BDS ಮಾಡಿ ಡೆಂಟಲ್ ಡಾಕ್ಟರ್ ಆಗೋದು, ಅಥವಾ BSc ನರ್ಸಿಂಗ್ ಮಾಡಿ ನರ್ಸ್ ಆಗೋದು. ಸೊ ಇಷ್ಟನಾ ಮೆಡಿಕಲ್ ಫೀಲ್ಡ್ ಅಂದರೆ? ಖಂಡಿತ ಅಲ್ಲ ಸ್ನೇಹಿತರೆ. ಇದನ್ನು ಬಿಟ್ಟು ಎಷ್ಟೊಂದು ಜನ ಟ್ರೈನ್ಡ್ ಪ್ರೊಫೆಷ್ನಲ್ಸ್ ಮೆಡಿಕಲ್ ಫೀಲ್ಡಲ್ಲಿ ವರ್ಕ್ ಮಾಡ್ತಿದ್ದಾರೆ. ಸೊ ಇವರೆಲ್ಲ ಯಾವ ಕೋರ್ಸ್ಗಳು ಮಾಡಿ ಇಲ್ಲಿಗೆ ಬರ್ತಾರೆ ಮೆಡಿಕಲ್ ಫೀಲ್ಡ್ಗೆ ಅಂದರೆ ಪ್ಯಾರಾಮೆಡಿಕಲ್ ಕೋರ್ಸಸ್ ಅಥವಾ ಅಲೈಡ್ ಹೆಲ್ತ್ ಸೈನ್ಸಸ್ ಅಂತ ಕರಿತೀವಿ. ಸೊ ಈ ಒಂದು ಕೋರ್ಸ್ ಮಾಡಿ ಈ ಒಂದು ಟ್ರೈನ್ ಪ್ರೊಫೆಷನಲ್ ಏನು ಮಾಡ್ತಿದ್ದಾರೆ ಮೆಡಿಕಲ್ ಫೀಲ್ಡಲ್ಲಿ ವರ್ಕ್ ಮಾಡ್ತಿದ್ದಾರೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಟಾಪ್ 5 BSc ಪ್ಯಾರಾಮೆಡಿಕಲ್ ಕೋರ್ಸಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಟಾಪ್ 5 ಅಂದಿದ ತಕ್ಷಣ ಇದು ಯಾವುದೋ ಒಂದು ಅಫಿಷಿಯಲ್ ರ್ಯಾಂಕಿಂಗ್ ಅಲ್ಲ. ಸೊ ನಾನು ರಿಸರ್ಚ್ ಮಾಡಿರೋ ಪ್ರಕಾರ ಒಂದು ಎಲಿಜಿಬಿಲಿಟಿ ಏನು, ಕರಿಯರ್ ಆಪ್ಷನ್ಸ್, ಇನ್ನೊಂದು ಫ್ಯೂಚರಲ್ಲಿ ಈ ಒಂದು ಕರಿಯರ್ ಸ್ಟೇಬಲ್ ಆಗಿರುತ್ತೋ ಇಲ್ವೋ ಅಂತ ನಾನು ರಿಸರ್ಚ್ ಮಾಡಿರೋ ಪ್ರಕಾರ ಏನು ನನಗೆ ಅನಿಸಿದ ಪ್ರಕಾರ ನಾನು ಏನು ಮಾಡಿದ್ದೀನಿ, ಟಾಪ್ 5 ಪ್ಯಾರಾಮೆಡಿಕಲ್ ಕೋರ್ಸಸ್ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ, ನಾನು ಅವಿನಾಶ್, ನೀವು ನೋಡ್ತಿರೋದು ಅವಿನ್ಸ್ ಬಯಾಲಜಿ ಚಾನಲ್. ಟಾಪ್ 5 ಅಂತ ಬಂದರೆ ನಾವು 5th ಪೊಸಿಷನಿಂದ 1st ಪೊಸಿಷನ್ಗೆ ಹೋಗೋಣ. ಸೊ 5th ಪೊಸಿಷನ್ ಅಂತ ಬಂದಾಗ ನಾನು ಸೆಲೆಕ್ಟ್ ಮಾಡಿರೋ ಕೋರ್ಸು BSc ಆಪ್ಟೋಮೆಟ್ರಿ. ಆಪ್ಟೋಮೆಟ್ರಿ ಅಂದರೆ ಇದು ಕಣ್ಣಿಗೆ ಸಂಬಂಧಪಟ್ಟ ಒಂದು ಕೋರ್ಸು. ಸೊ ಇಲ್ಲಿ ಯಾರು BSc ಆಪ್ಟೋಮೆಟ್ರಿ ಮಾಡ್ತಾರೆ ಇವರು ಐ ರಿಲೇಟೆಡ್ ಡಿಸಾರ್ಡರ್ಸ್ ಅಥವಾ ಐ ರಿಲೇಟೆಡ್ ಡಿಸೀಸ್ನ ಎಕ್ಸಾಮಿನ್ ಮಾಡ್ತಾರೆ, ಡಯಾಗ್ನೋಸ್ ಮಾಡ್ತಾರೆ, ಜೊತೆಗೆ ಅದನ್ನು ಮ್ಯಾನೇಜ್ ಮಾಡ್ತಾರೆ. ಅದೇ ಥರ ಐ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ ಅವರು ಕರೆಕ್ಟಿವ್ ಲೆನ್ಸಸ್ನ ಏನು ಮಾಡ್ತಾರೆ, ಪ್ರಿಸ್ಕ್ರೈಬ್ ಮಾಡ್ತಾರೆ. ಸೊ ಇದು ಏನು ಆಪ್ಟೋಮೆಟ್ರಿ ಕೋರ್ಸು. ಆ್ಯಂಡ್ ಇವ್ರಿಗೆ ಎಲ್ಲಿ ಜಾಬ್ ಆಪರ್ಚುನಿಟೀಸ್ ಇರುತ್ತಂದರೆ ಈಗೇನಾಗಿದೆ, ಸುಮಾರು ಮಲ್ಟಿ ಸ್ಪೆಷಾಲಿಟಿ ಐ ಹಾಸ್ಪಿಟ್ಲ್ಗಳಂತ ಬಂದಿದೆ, ಅಲ್ಲೇನು ಮಾಡ್ಬೋದು, ಇವ್ರು ಕೆಲಸ ಮಾಡ್ಬೋದು. ಅದೇ ಥರ ಆಪ್ಟಿಕಲ್ ಚೈನ್ಸ್ ಇದೆ. ಏನು ಆಪ್ಟಿಕಲ್ ಚೈನ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಲೆನ್ಸ್ ಕಾರ್ಟ್ ಅಂತ ಹೇಳ್ತೀವಿ. ಸೊ ಇಂಥ ಕಡೆ ಇವ್ರು ಕೆಲಸ ಮಾಡ್ಬೋದು. ಅದೇ ಥರ ಈ ಲೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಲ್ಲೂ ಕೂಡ ಇವ್ರು ಏನು ಮಾಡ್ಬೋದು, ಕೆಲಸನ ಮಾಡ್ಬೋದು. ಇಲ್ಲ ನಮಗೆ ಬೇರೆ ಕಡೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಇವ್ರು ಏನು ಮಾಡ್ಬೋದು, ತಮ್ಮ ಪಾಡಿಗೆ ತಾವು ಅಂದರೆ ಸ್ವಂತವಾಗಿ ಏನು ಮಾಡ್ಬೋದು, ಇವರು ಒಂದು ಪ್ರಾಕ್ಟೀಸ್ನ ಮಾಡ್ಬೋದು. ಸ್ವಂತವಾಗಿ ಇವ್ರು ಏನು ಮಾಡ್ಬೋದು, ಒಂದು ಆಪ್ಟಿಕಲ್ ಚೈನ್ ಒಂದು ಸ್ಟೋರು ಅಥವಾ ಒಂದು ಆಪ್ಟೋಮೆಟ್ರಿಕ್ ಸಂಬಂಧಪಟ್ಟಿರೋ ಒಂದು ಕ್ಲಿನಿಕ್ ಥರ ಓಪನ್ ಮಾಡ್ಕೊಂಡು ಇವ್ರು ಏನು ಮಾಡ್ಬೋದು, ಕೆಲಸ ಮಾಡ್ಬೋದು. ಆ್ಯಂಡ್ ಯಾರು ಈ ಒಂದು ಕೋರ್ಸ್ನ ಸೆಲೆಕ್ಟ್ ಮಾಡ್ಕೋಬೋದು ಅಂದರೆ ಯಾರಿಗೆ ಹೈ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇರುತ್ತೋ ಅವ್ರು ಏನು ಮಾಡ್ಬೋದು, ಈ ಒಂದು ಕೋರ್ಸ್ನ ಸೆಲೆಕ್ಟ್ ಮಾಡ್ಬೋದು. 4th ಅಂತ ಬಂದಾಗ ನಾನು BSc ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ ಅಂತ ಹೇಳ್ತೀನಿ. ಸೊ ಏನು BSc ಆಪರೇಟರ್ ಥಿಯೇಟರ್ ಟೆಕ್ನಾಲಜಿ ಅಂದರೆ ಇಲ್ಲಿ ಏನು ಓದ್ತಾರೆ ಈ ಒಂದು ಕೋರ್ಸ್ ಮಾಡೋರು ಅಂದರೆ ಇವರು ನಾರ್ಮಲಿ ಆಪರೇಷನ್ ಥಿಯೇಟ್ರು ಏನಿರುತ್ತೆ ಅದನ್ನು ಮೇಂಟೈನ್ ಮಾಡೋದು, ಅಂದರೆ ಆಪರೇಷನ್ ಥಿಯೇಟರ್ನ ಆಪರೇಷನ್ಗಿಂತ ಮುಂಚೆ ರೆಡಿ ಮಾಡೋದು, ಅಲ್ಲಿ ಯೂಸ್ ಮಾಡೋವಂತಹ ಎಕ್ವಿಪ್ಮೆಂಟ್ಸ್ನ ಸ್ಟೆರಲೈಸ್ ಮಾಡೋದು, ಜೊತೆಗೆ ಮೇಯ್ನಾಗಿ ಇವ್ರೇನು ಮಾಡ್ತಾರೆ, ಸರ್ಜನ್ಸ್ ರೈಟ್ ಹ್ಯಾಂಡ್ ಅಂತ ಕರೀತಾರೆ. ಯಾಕೆಂದರೆ ಸರ್ಜನ್ಸ್ಗೆ ಅಸಿಸ್ಟ್ ಮಾಡೋದು ಇವರೇ. ಆಪರೇಷನ್ ಥಿಯೇಟರ್ ಒಳಗೆ ಏನು ಮಾಡ್ತಾರೆ, ಸರ್ಜನ್ಸ್ಗೆ ಅಸಿಸ್ಟ್ ಮಾಡ್ತಾರೆ. ಸೊ ಯಾರಿಗೆ ನಾವು ಹಾಸ್ಪಿಟಲ್ ಎನ್ವಿರಾನ್ಮೆಂಟಲ್ಲಿ ವರ್ಕ್ ಮಾಡಬೇಕಂತಿರುತ್ತೋ ಅವ್ರೇನು ಮಾಡ್ಬೋದು, ಈ ಒಂದು ಕೋರ್ಸ್ನ ಸೆಲೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ಇವ್ರಿಗೆ ಎಲ್ಲಿ ಜಾಬ್ ಆಪರ್ಚುನಿಟೀಸ್ ಇರುತ್ತೆ ಅಂದರೆ ಇವರಿಗೆ ಯಾವುದಾದ್ರೂ ಹಾಸ್ಪಿಟ್ಲ್ ಇರಲಿ, ಎಲ್ಲಿ ಆಪರೇಷನ್ ಥಿಯೇಟರ್ ಇರುತ್ತೋ ಅಲ್ಲೆಲ್ಲ ಇವರಿಗೆ ಏನಿರುತ್ತೆ, ಜಾಬ್ ಆಪರ್ಚುನಿಟೀಸ್ ಇರುತ್ತೆ. ಸೊ ಹಂಗಾಗಿ ಯಾರು ಈ ಹಾಸ್ಪಿಟಲ್ ಎನ್ವಿರಾನ್ಮೆಂಟಲ್ಲಿ ವರ್ಕ್ ಮಾಡ್ಬೇಕಂತಿರ್ತಾರೋ ಅವ್ರೇನು ಮಾಡ್ಕೋಬೋದು, BSc ಆಪರೇಷನ್ ಥಿಯೇಟರ್ ಟೆಕ್ನಾಲಜಿನ ಸೆಲೆಕ್ಟ್ ಮಾಡ್ಕೋಬೋದು. 3ನೇ ಕೋರ್ಸ್ ಅಂತ ಬಂದಾಗ ನಾನು ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ ಅಂತ ಹೇಳ್ತೀನಿ, ವಿಚ್ ಇಸ್ ಕಾಲ್ಡ್ BPT ಅಂತ ಕರೀತಾರೆ. ಸೊ ಒಂದೇನಂದರೆ BPT ಇದು 4.5 ವರ್ಷದ ಕೋರ್ಸು. ಇನ್ನು ಉಳಿದಿದ್ದು ಏನೆಲ್ಲ ನಾನು BSc ಪ್ಯಾರಾಮೆಡಿಕಲ್ ಕೋರ್ಸಸ್ ಹೇಳ್ತಾ ಇದ್ದೀನಿ ಅದೆಲ್ಲ 3 ವರ್ಷದ ಕೋರ್ಸು. ಅದಾದಮೇಲೆ 6 ವರ್ಷ ಇಂಟರ್ನ್ಶಿಪ್ ಇರುತ್ತೆ. ಬಟ್ ಈ ಕೋರ್ಸ್ ಮಾತ್ರ 4 ವರ್ಷ ನೀವು ಸ್ಟಡಿ ಮಾಡಬೇಕು, ಜೊತೆಗೆ 6 ವರ್ಷ ಇಂಟರ್ನ್ಶಿಪ್ ಇರುತ್ತೆ. ಸೊ ಇಲ್ಲಿ ಫಿಸಿಯೋಥೆರಪಿ ಅಂತ ಬಂದಾಗ ಸೊ ಫಿಸಿಯೋಥೆರಪಿಲಿ ಏನು ಸ್ಟಡಿ ಮಾಡ್ತಾರೆ ಅಂದರೆ ನಾರ್ಮಲಿ ರಿಹ್ಯಾಬಿಲಿಟೇಷನ್ ಅಂತ ಹೇಳ್ತೀವಿ, ಅಥವಾ ಏನಾದರೂ ಸ್ಪೋರ್ಟ್ಸ್ ಆಡುವಾಗ ಏನಾದರೂ ಏಟಾಯಿತು, ಮೂಳೆಗೆ ಏಟಾಯಿತು, ಮಸಲ್ಗೆ ಏಟಾಯಿತು. ಸೊ ಈಗ ಏನು ಮಾಡ್ತಾರೆ ಇವರು, ಇದನ್ನು ವಿತೌಟ್ ಮೆಡಿಕೇಶನ್ಸ್ ಏನು ಮಾಡ್ತಾರೆ, ಥ್ರೂ ಎಕ್ಸಸೈಸಸ್ ಏನು ಮಾಡ್ತಾರೆ ಅವರು ಅದನ್ನು ವಾಸಿ ಮಾಡ್ತಾರೆ. ಸೊ ಇಂಥ ಒಂದು ಸ್ಟಡಿನ ನಾವೇನಂತ ಕರಿತೀವಿ, ಫಿಸಿಯೋಥೆರಪಿ ಅಂತ ಕರಿತೀವಿ. ಆ್ಯಂಡ್ ಇವ್ರಿಗೆ ಜಾಬ್ ಆಪರ್ಚುನಿಟೀಸ್ ಎಲ್ಲಿ ಅಂದರೆ ಇವರು ಈಗ ನಾವು ನೋಡ್ತಾ ಇದ್ದೀವಿ, ಸುಮಾರು ನಾನೇ ಒಂದು ಲಾಸ್ಟ್ ಟೈಮ್ ಹಾಸ್ಪಿಟ್ಲಿಗೆ ಹೋಗಿದ್ದೆ. ಸೊ ಪೇಯ್ನ್ ಅಂತ ಗಾಡಿ ಓಡಿಸೋವಾಗ ಏನೋ ಆಗಿ ಸ್ವಲ್ಪ ಪೇಯ್ನ್ ಬಂದಿತ್ತು ಕೈ. ಸೊ ಫಸ್ಟ್ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ್ದು ಏನಂದರೆ ನಮಗೆ ಪೇಯ್ನ್ ಕಿಲ್ಲರ್ಸ್ನ ಕೊಡಲ್ಲ ಅವರು. ಸೊ ಮೊದಲು ಅವರು ಫಿಸಿಯೋಥೆರಪಿ ತೊಗೊಳ್ಳಿ ಅಂತ ಹೇಳ್ತಾರೆ. ಸೊ ಅಂದರೆ ಈಗ ಸಿಕ್ಕಾಪಟ್ಟೆ ಇದಕ್ಕೆ ಬರ್ತಿದೆ, ಸ್ಕೋಪಿಗೆ ಬರ್ತಿದೆ ಫಿಸಿಯೋಥೆರಪಿ. ಯಾಕಂದರೆ ಏನಾದರೂ ಸ್ಪೋರ್ಟ್ಸ್ ಆಡೋವಾಗ ಏನಾದರೂ ಏಟಾಯಿತು ಅಥವಾ ಇನ್ನೊಂದೇನೋ ಆಯಿತು, ಸೊ ಆ ಟೈಮಲ್ಲಿ ಏನು ಮಾಡ್ತಾರೆ ಅವರು, ಫಿಸಿಯೋಥೆರಪಿಸ್ಟ್ನ ರೆಫರ್ ಮಾಡ್ತಾರೆ. ಜೊತೆಗೆ ಏನಾದರೂ ರಿಹ್ಯಾಬಿಲಿಟೇಷನ್ ಅಂದರೆ ಏನಾದರೂ ಡ್ಯಾಮೇಜ್ ಆಗಿತ್ತು ಅವರು ಮತ್ತೆ ವಾಪಸ್ ರಿಕವರ್ ಆಗೋ ಟೈಮಲ್ಲಿ ರಿಹ್ಯಾಬಿಲಿಟೇಷನ್ಗೂ ಕೂಡ ಏನು ಮಾಡ್ತಾರೆ ಇವರು, ಹೆಲ್ಪ್ ಮಾಡ್ತಾರೆ.
ಸೊ ಯಾರು ನಾವು ಪೇಷಂಟ್ಸ್ ಜೊತೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಇರಬೇಕು ಅಂತ ಇರ್ತಾರೆ, ಸೊ ಅವ್ರೇನು ಮಾಡ್ಬೋದು, ಈ ಒಂದು ಫಿಸಿಯೋಥೆರಪಿನ ಮಾಡ್ಬೋದು. ಸೊ ಇವರು ಸ್ಪೋರ್ಟ್ಸ್, ಪರ್ಟಿಕ್ಯುಲರ್ ಆಗಿ ಸ್ಪೋರ್ಟ್ಸ್ ಫಿಸಿಯೋಥೆರಪಿಸ್ಟ್ ಅಂತಿದೆ. ಇದಕ್ಕೆ ಈಗ ಸಿಕ್ಕಾಪಟ್ಟೆ ಸ್ಕೋಪ್ ಬಂದ್ಬಿಟ್ಟಿದೆ. ಸ್ಪೋರ್ಟ್ಸ್ ಫಿಸಿಯೋಥೆರಪಿಸ್ಟ್ ಅಂತ ಆ್ಯಂಡ್ ಪರ್ಸನಲ್ ಫಿಸಿಯೋಥೆರಪಿಸ್ಟ್ ಅಂತ ಇಟ್ಕೋತಾರೆ. ಸೊ ಹಂಗಾಗಿ ಈ ಫಿಸಿಯೋಥೆರಪಿಗೆ ತುಂಬ ಸ್ಕೋಪ್ ಇದೆ, ಈಗಲೂ ಅಷ್ಟೇ, ಮುಂದೇನೂ ಅಷ್ಟೇ. ಸೊ ಹಂಗಾಗಿ ಯಾರು ಡೈರೆಕ್ಟಾಗಿ ಪೇಷಂಟ್ ಜೊತೆ ಕಾಂಟ್ಯಾಕ್ಟ್ ಇರಬೇಕು ಅಂತಾರೋ, ರಿಹೇಬಿಲಿಟೇಷನ್ ಮಾಡಿಸ್ಬೇಕಂತಾರೋ, ಸೊ ಅವ್ರೇನು ಮಾಡ್ಬೋದು, ಈ ಒಂದು BPTನ ಸೆಲೆಕ್ಟ್ ಮಾಡ್ಕೋಬೋದು. ಸೊ ನೆಕ್ಸ್ಟು ನಾನು BSc ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ ಅಂತೀನಿ. ಸೊ ಲ್ಯಾಬೊರೇಟರಿ ಅಂದಿದ ತಕ್ಷಣ ಎಲ್ಲರಿಗೂ ಜ್ಞಾಪಕ ಬರೋದು ಏನಂದರೆ ಲ್ಯಾಬ್ ಟೆಸ್ಟ್ಗಳು. ಸೊ ಬ್ಲಡ್ ಟೆಸ್ಟ್ ಇರ್ಬೋದು, ಯೂರಿನ್ ಟೆಸ್ಟ್ ಇರ್ಬೋದು, ಅಥವಾ ನಮ್ಮ ಬಾಡಿ ಫ್ಲೂಯಿಡ್ಸ್ ಟೆಸ್ಟ್ ಇರ್ಬೋದು. ಸೊ ಇದನ್ನೆಲ್ಲ ಪ್ರಿಪೇರ್ ಮಾಡೋರು ಯಾರು ಅಂದರೆ ಈ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ ಯಾರು ಸ್ಟಡಿ ಮಾಡಿರ್ತಾರೆ ಅವರು ಈ ಒಂದು ರಿಪೋರ್ಟ್ಗಳನ್ನ ಪ್ರಿಪೇರ್ ಮಾಡ್ತಾರೆ. ಸೊ ಆ್ಯಂಡ್ ಇವರು ಯಾರೇ ಡಾಕ್ಟರ್ಗಳು ಯಾವುದೇ ಒಂದು ಡಿಸೀಸ್ನ ಡಯಾಗ್ನೋಸ್ ಮಾಡಬೇಕಂದ್ರೆ ಅವರಿಗೆ ಲ್ಯಾಬ್ ಟೆಸ್ಟ್ ಬೇಕೇ ಬೇಕು. ಸೊ ಹಂಗಾಗಿ ಇವರಿಗೂ ಕೂಡ ಈಗ ಈ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ ಏನಿದೆ ಇವರಿಗೂ ಕೂಡ ತುಂಬ ಸ್ಕೋಪ್ ಇದೆ. ಆ್ಯಂಡ್ ಇವ್ರು ಎಲ್ಲಿ ಕೆಲಸ ಮಾಡ್ಬೋದು ಅಂದರೆ ಯಾವುದೇ ಹಾಸ್ಪಿಟ್ಲಿಗೆ ಹೋದ್ರೂ ಕೂಡ ಇವ್ರಿಗೆ ಏನಿರುತ್ತೆ, ಕೆಲಸ ಸಿಗುತ್ತೆ. ಜೊತೆಗೆ ಇಲ್ಲ ನಾವು ಹಾಸ್ಪಿಟಲ್ ಕೆಲಸ ಮಾಡಲ್ಲ ಅನ್ನೋರು ಏನು ಮಾಡ್ಬೋದು, ಇವ್ರು ತಮ್ಮದೇ ಆದಂಥ ಒಂದು ಲ್ಯಾಬ್ನ ಸೆಟಪ್ ಮಾಡ್ಕೋಬೋದು. ಸೊ ಇದು ಎರಡನೇದು BSc ಇನ್ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ. ಸೊ ಟಾಪ್ 1 ಅಂತ ಬಂದಾಗ ನಾನು BSc ಏನು ರೇಡಿಯಾಲಜಿ ಮತ್ತು ಇಮೇಜಿಂಗ್ ಟೆಕ್ನಾಲಜಿ ಇದೆ, ಇದಕ್ಕೆ ನಾನು ಟಾಪ್ ಫಸ್ಟ್ ಕೊಡ್ತೀನಿ. ಯಾಕೆಂದರೆ ಇದು ತುಂಬ ಡಿಮ್ಯಾಂಡಲ್ಲಿರೋ ಒಂದು ಕೋರ್ಸು. ಸೊ BSc ಏನು ಈ ಒಂದು ರೇಡಿಯಾಲಜಿ ಮತ್ತು ಇಮೇಜಿಂಗ್ ಟೆಕ್ನಾಲಜಿ ಇದರಲ್ಲಿ ಏನು ಓದ್ತಾರೆ ಅಂದರೆ, ನಾರ್ಮಲಿ ನಾವೇನು ಮಾಡ್ತೀವಿ, ಎಕ್ಸ್ರೇ ಅಂತೀವಿ, CT ಸ್ಕ್ಯಾನ್ ಅಂತೀವಿ, MRI ಅಂತೀವಿ, ಅದೇ ಥರ ಅಲ್ಟ್ರಾಸೌಂಡ್ ಅಂತೀವಿ. ಸೊ ಇದನ್ನೆಲ್ಲ ಮಾಡೋದ್ರಲ್ಲಿ ಇವರು ಟ್ರೈನ್ಡ್ ಇರ್ತಾರೆ. ಸೊ ಇವರು ಈ ಒಂದು ಕೋರ್ಸಲ್ಲಿ ಸ್ಪೆಷಲೈಸೇಷನ್ ಮಾಡಿರ್ತಾರೆ. ಆ್ಯಂಡ್ ಇವರು ಎಲ್ಲಿ ಕೆಲಸ ಮಾಡ್ಬೋದು, ನೀವು ಯಾವುದಾದ್ರೂ ಹಾಸ್ಪಿಟ್ಲಿಗೆ ಹೋಗಿ ಲ್ಯಾಬ್ಗಳಿದ್ದೇ ಇರುತ್ತೆ, ಎಕ್ಸ್ರೇ ಇದ್ದೇ ಇರುತ್ತೆ, MRI ಇದ್ದೇ ಇರುತ್ತೆ, CT ಇದ್ದೇ ಇರುತ್ತೆ. ಇಲ್ಲೆಲ್ಲ ಏನು ಮಾಡ್ಬೋದು, ಇವರು ಕೆಲಸ ಮಾಡ್ಬೋದು. ಇಲ್ಲ ಇವರು ಏನು ಮಾಡ್ಬೋದು, ಒಂದು ಓನ್ ಸೆಟಪ್ನ ಮಾಡ್ಕೋಬೋದು. ಸೊ ಇದು ಫಸ್ಟು ನಾನು ಇಟ್ಟಿರೋದು BSc ಇನ್ ರೇಡಿಯಾಲಜಿ ಮತ್ತು ಇಮೇಜಿಂಗ್ ಟೆಕ್ನಾಲಜಿ. ಸೊ ಈಗ ಒಂದು ಇಂಪಾರ್ಟೆಂಟ್ ವಿಚಾರ ಏನು ಅಂದರೆ, ಫಸ್ಟ್ ಇಟ್ಟಿದ್ದೀನಿ ಯಾವುದು BSc ರೇಡಿಯಾಲಜಿ ಮತ್ತು ಇಮೇಜಿಂಗ್ ಟೆಕ್ನಾಲಜಿ ಅಂದಿದ ತಕ್ಷಣ ಎಲ್ಲರಿಗೂ ಈ ಕೋರ್ಸ್ ಬೆಸ್ಟಾ? ಖಂಡಿತ ಅಲ್ಲ. ಸೊ ಈ ಕೋರ್ಸ್ ಬೆಸ್ಟು ಅಥವಾ ನಮಗೆ ಈ ಕೋರ್ಸ್ ಆಗುತ್ತೆ ಅನ್ನೋದು ಏನರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ, ಇಟ್ ಡಿಪೆಂಡ್ಸ್ ಆನ್ ಯುವರ್ ಇಂಟ್ರೆಸ್ಟ್. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಂದರೆ, ನೀವು ಇಲ್ಲಿ ಯಾವುದೇ ಕೋರ್ಸ್ ಮಾಡಿ ಮೇಯ್ನ್ ಆಗಿ ನೀವು ಒಂದು ಒಳ್ಳೆ ಕಾಲೇಜಲ್ಲಿ ಈ ಕೋರ್ಸ್ಗಳನ್ನ ಮಾಡಬೇಕು. ಯಾಕೆ ಅಂದರೆ ಇದೆಲ್ಲ ಪ್ರೊಫೆಷ್ನಲ್ ಕೋರ್ಸಸ್ ಆಗಿರೋದ್ರಿಂದ ಇಲ್ಲಿ ಕ್ಲಿನಿಕಲ್ ಎಕ್ಸ್ಪೋಜರ್ ತುಂಬ ಇಂಪಾರ್ಟೆಂಟು. ಸೊ ನೀವು ಯಾವುದೋ ಒಂದು ಕಾಲೇಜ್ಗೆ ಹೋಗ್ತೀರಾ, ಅಲ್ಲಿ ನಿಮಗೆ ಬರೀ ಥಿಯರಿ ಹೇಳ್ಕೊಟ್ಟಿರ್ತಾರೆ, ನಿಮಗೆ ಕ್ಲಿನಿಕಲ್ ಎಕ್ಸ್ಪೋಜರೇ ಸಿಗಲ್ಲ. ಎಕ್ಸ್ಪೋಜರ್ ಸಿಗದೆ ಇದ್ದಾಗ ನೀವು ಎಲ್ಲಾದರೂ ಆಚೆ ಹೋಗಿ ಕೆಲಸ ಮಾಡ್ತೀರಿ ಅಂದರೆ 100% ನಿಮಗೆ ಕೆಲಸ ಮಾಡೋಕ್ಕೆ ಆಗಲ್ಲ. ಸೊ ಹಂಗಾಗಿ ನೀವು ಈ ಒಂದು ಕೋರ್ಸ್ಗಳಿಗೆ ಜಾಯ್ನ್ ಆಗಬೇಕಾದಾಗ ಏನು ಮಾಡಬೇಕು, ಒಳ್ಳೆ ಕಾಲೇಜ್ನ ಸೆಲೆಕ್ಟ್ ಮಾಡ್ಕೋಬೇಕು. ಒಳ್ಳೆ ಕಾಲೇಜಲ್ಲಿ ನೀವು ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಕ್ಲಿನಿಕಲ್ ಎಕ್ಸ್ಪೋಜರ್ ಚೆನ್ನಾಗಿ ಸಿಗುತ್ತೆ. ಎಲ್ಲ ಕೂಡ ಇಂಟರ್ನ್ಶಿಪ್ ಇರೋಂಥ ಕೋರ್ಸ್ಗಳೇ. ಸೊ ಅಲ್ಲಿ ಕ್ಲಿನಿಕಲ್ ಎಕ್ಸ್ಪೋಜರ್ ಇರೋದ್ರಿಂದ ನಿಮಗೇನಾಗುತ್ತೆ, ನೀವು ಆಚೆ ಕಡೆ ಒಳ್ಳೆ ಕಡೆ ಕೆಲಸ ಮಾಡ್ಬೋದು. ಜೊತೆಗೆ ನಿಮ್ಗೆ ಒಳ್ಳೆ ಸ್ಯಾಲ್ರಿ ಕೂಡ ಸಿಗುತ್ತೆ, ನೀವು ಚೆನ್ನಾಗಿ ಪ್ರೊಫೆಷ್ನಲ್ ಟ್ರೈನ್ಡ್ ಆಗಿದ್ದೀರಾ ಅಂದರೆ. ಸೊ ಹಂಗಾಗಿ ಕಾಲೇಜ್ ಕೂಡ ಇಂಪಾರ್ಟೆಂಟು. ಜೊತೆಗೆ ಇನ್ನೊಂದು, ನಿಮ್ಮ ಇಂಟ್ರೆಸ್ಟ್ ಮೇಲೆ ನೀವೇನು ಮಾಡಬೇಕಾಗತ್ತೆ, ಯಾವ ಕೋರ್ಸ್ ನನಗೆ ಒಳ್ಳೆಯದು ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಈಗ ಲ್ಯಾಬೊರೇಟರಿಲಿ ನಮಗೆ ಕೆಲಸ ಮಾಡೋದು ಇಷ್ಟ ಅಂದರೆ ಯು ಕ್ಯಾನ್ ಗೋ ಫಾರ್ MLT. ಅದೇ ಥರ ಐ ಕೇರ್ ನನಗೆ ಇಂಟ್ರೆಸ್ಟ್ ಇದೆ ಅಂದರೆ ನೀವೇನು ಮಾಡ್ಬೋದು, ಆಪ್ಟೋಮೆಟ್ರಿಗೆ ಹೋಗ್ಬೋದು. ಹಾಸ್ಪಿಟಲ್ ಎನ್ವಿರಾನ್ಮೆಂಟಲ್ಲಿ ಕೆಲಸ ಮಾಡಬೇಕು ಅಂತಿದ್ರೆ ನೀವು ಎಲ್ಲಿಗೆ ಹೋಗ್ಬೋದು, OT ಟೆಕ್ನಾಲಜಿಗೆ ಹೋಗ್ಬೋದು. ಹಾಸ್ಪಿಟ್ಲು ಜೊತೆಗೆ ಟೆಕ್ನಾಲಜಿ ಎರಡು ಕೂಡ ನನಗೆ ಬೇಕಂದ್ರೆ ಏನು ಮಾಡ್ಬೋದು, ನೀವು ರೇಡಿಯಾಲಜಿ ಮತ್ತು ಇಮೇಜಿಂಗ್ ಟೆಕ್ನಾಲಜಿನ ಮಾಡ್ಬೋದು. ಸೊ ಈ ಥರ ನಿಮ್ಮ ಇಂಟ್ರೆಸ್ಟ್ ಮೇಲೆ ನೀವು ಏನು ಮಾಡ್ಕೋಬೇಕು, ಕೋರ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಕೋರ್ಸ್ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಇಲ್ಲಿ ನೀವು 4 ವಿಚಾರಗಳನ್ನ ಚೆನ್ನಾಗಿ ತಿಳ್ಕೋಬೇಕು. ಸೊ ಒಂದು ಕಾಲೇಜು, ಇನ್ನೊಂದು ಕ್ಲಿನಿಕಲ್ ಎಕ್ಸ್ಪೋಜರ್ ಚೆನ್ನಾಗಿ ಸಿಗ್ತಿದೆಯೋ ಇಲ್ಲೋ ಅನ್ನೋದು, ಆ್ಯಂಡ್ ಮುಖ್ಯವಾಗಿ ಕೋರ್ಸು, ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದರೆ ನಿಮ್ಮ ಇಂಟ್ರೆಸ್ಟು. ಈ 4 ನೋಡಿ ನೀವು ಏನು ಮಾಡಬೇಕಾಗತ್ತೆ, ಒಂದು ಕೋರ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಇದು ಈ ಒಂದು ವಿಡಿಯೋದಲ್ಲಿ ನಾನು ಟಾಪ್ 5 ಏನು BSc ಪ್ಯಾರಾಮೆಡಿಕಲ್ ಕೋರ್ಸಸ್ ಇದೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಸೊ ನಿಮಗಿನ್ನ ಏನಾದರೂ ಈ ಕೋರ್ಸ್ ಬಗ್ಗೆ ನಮಗೆ ಇನ್ನೂ ಡೀಟೇಲ್ ಬೇಕು, ನಮಗೆ ಏನು ಜಾಬ್ ಆಪರ್ಚುನಿಟೀಸ್ ಎಲ್ಲಿ ಸಿಗುತ್ತೆ, ಸ್ಯಾಲ್ರಿ ಎಷ್ಟು ಸಿಗುತ್ತೆ, ನಾವು ಯಾವ ಕಾಲೇಜಲ್ಲಿ ಮಾಡ್ಬೋದು, ಸೊ ಈ ಥರ ಇನ್ನೂ ನಿಮಗೇನಾದರೂ ಹೆಚ್ಚಿನ ಮಾಹಿತಿ, ಹೆಚ್ಚಿನ ಇನ್ಫಾರ್ಮೇಷನ್ ಈ ಒಂದು ವಿಚಾರಗಳ ಬಗ್ಗೆ ಬೇಕಂದರೆ ಈ ವಿಡಿಯೋ ಕಾಮೆಂಟಲ್ಲಿ ನೀವು ಕಾಮೆಂಟ್ ಮಾಡಿ ತಿಳಿಸಿ. ನಾನು 100% ನನ್ನ ಕೈಯಲ್ಲಿ ಏನಾಗುತ್ತೋ ಅದು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇಷ್ಟು ನಾನು ಈ ಒಂದು ವಿಚಾರನ ಈ ವಿಡಿಯೋದಲ್ಲಿ ತಿಳಿಸ್ತಿರೋದು. ಈ ವಿಡಿಯೋದಲ್ಲಿ ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಜೊತೆಗೆ ಯಾರಿಗೆ ಬೇಕೋ ಅವರಿಗೆ ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಇಷ್ಟೇ ವಿಡಿಯೋದಲ್ಲಿ ವಿಲ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ದಿಸ್ ಇಸ್ ಅವಿನಾಶ್ ಫ್ರಮ್ ಅವಿನ್ಸ್ ಬಯಾಲಜಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.